ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಈವ್ನಿಂಗ್ ನಾನೊಂದು ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಜಸ್ಟ್ ಚಿಲ್ ಔಟ್ ಮಾಡಲಿಕ್ಕೆ ಈವ್ನಿಂಗ್ ನಾನೊಂದು ಅಸಾಡೋ ಅನ್ನುವ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಈ ರೆಸ್ಟೋರೆಂಟ್ ತುಂಬಾ ಡಿಫ್ರೆಂಟ್ ಆಗಿದೆ ಗೈಸ್. ಏನು ಗೊತ್ತಾ, ನನಗೆ ಇದು ಆ್ಯಕ್ಚುಲಿ ರೆಸ್ಟೋರೆಂಟ್ ಬಗ್ಗೆ ಫಸ್ಟ್ ಗೊತ್ತಿರಲಿಲ್ಲ. ಹೇಗೆ ಗೊತ್ತಾಯಿತು ಗೊತ್ತಾ, ನೀವು ನೋಡ್ಬೋದು ಅಲ್ಲಿ ಒಂದು ನೋಡಿ, ಅಲ್ಲಿ ಬ್ರಿಡ್ಜ್ ಇದೆ ನೋಡಿ. ಆ ಬ್ರಿಡ್ಜಿಂದ ನಾನು ಯಾವಾಗಲೂ ಓಡಾಡ್ತಿರುವಾಗ ಇಲ್ಲಿ ಒಂದು ಲೈಟಿಂಗ್ಸು ಜನರೆಲ್ಲ ನೋಡ್ತಾ ಇದ್ದೆ. ಆವಾಗ ನಾನು ಇಲ್ಲಿ ಇದೇನಪ್ಪ ಅಂತೇಳಿ ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಗಿದ್ದು ಇಲ್ಲಿ ಒಂದು ಅಸಾಡೋ ಅನ್ನುವ ರೆಸ್ಟೋರೆಂಟ್ ಇದೆ ಅಂತ ಗೊತ್ತಾಯಿತು. ತುಂಬಾ ಡಿಫ್ರೆಂಟ್ ಒಂದು ಥೀಮಲ್ಲಿ ಮಾಡಿದ್ದಾರೆ. ಇದು ಕೊಲ್ಲಮಲ್ಲಿ ಮಾತ್ರ ಅಲ್ಲ, ಆಲಪ್ಪುಳ ಮತ್ತು ಕೊಚ್ಚಿಲೆಲ್ಲ ಈ ರೆಸ್ಟೋರೆಂಟ್ ಇದೆ. ಅದನ್ನು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನೈಟ್ ಬರಲಿಕ್ಕೆ ಮತ್ತು ಊಟ ಎಲ್ಲ ಮಾಡಲಿಕ್ಕಂತೂ ಮಸ್ತಾಗಿದೆ. ನೀವು ನೋಡ್ಬೋದು ಇಲ್ಲಿ, ಯಾಕಂದ್ರೆ ಇಲ್ಲಿ ಒಂದು ಲೇಕ್ ಇದೆ ಓಕೆನಾ. ಲೇಕ್ ಸೈಡಲ್ಲಿ ವ್ಯೂ ಅಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ನೋಡ್ಬೋದು ಹಿಂದ್ಗಡೆ ಎಲ್ಲ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಗಿಡಗಳು, ಲೈನಾಗಿ ಗಿಡಗಳು ಮತ್ತು ನಡಿಲಿಕ್ಕಂಥ ಜಾಗ, ಒಂಥರ ಪಾರ್ಕಿಂಗ್ ಥೀಮ್ ಮಾತ್ರ ತುಂಬಾ ಚೆನ್ನಾಗಿದೆ. ನಮ್ಮ ಗಾಡಿನ ಮೇಲ್ಗಡೆ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಒಳಗಡೆ. ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಕನ್ವೆನ್ಷನ್ ಹಾಲ್ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅಂತ. ಇದು ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ರೆಸ್ಟೋರೆಂಟ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಉದ್ದಕ್ಕೂ ಒಳ್ಳೆ ಬ್ಯೂಟಿಫುಲ್ ಆದ ಲೇಕನ್ನು ನೋಡ್ಬೋದು. ಆ್ಯಕ್ಚುಲಿ ನಾವು ಬಂದಿದ್ದೆ ಒಂದು 5 ಗಂಟೆಗೆ ಬಂದಿದ್ದು. ಸೊ ಆ ಸಮಯದಲ್ಲಿ ಯಾರೂ ಅಷ್ಟು ಇರಲಿಲ್ಲ. ಇಲ್ಲಿ ವಿಡಿಯೋಸ್ ಮತ್ತು ಫೋಟೋಸ್ ತೊಗೊಳಕ್ಕೊಂದು ಒಳ್ಳೆ ಸ್ಪಾಟ್ ಅಂತಾನೆ ನೀವು ಹೇಳ್ಬೋದು. ತುಂಬ ಫ್ರೆಶ್ ಆದ ಗಾಳಿ, ತುಂಬಾ ಚೆನ್ನಾಗಿದೆ. ನನ್ನ ಹಿಂದೆ ನೋಡಿ ಹೌಸ್ ಬೋಟ್ ಹೋಗ್ತಾ ಇದೆ, ಕಾಣ್ತಿದೆಯಾ? ಹೌಸ್ ಬೋಟ್ ಅಲ್ಲಿಂದ ಅಲ್ಲಿ ಹೋಗ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಒಂದು ಪಾರ್ಕ್ ಇದೆ ಓಕೆನಾ. ಆ ಪಾರ್ಕಿಂದ ನಿಮಗೆ ಬೇಕಂದ್ರೆ ಬೋಟಿಂಗ್ಸ್ ಎಲ್ಲ ಅವೈಲೇಬಲ್ ಇದೆ, ಇಲ್ಲಿಂದ ಬೋಟಿಂಗ್ ಮಾಡ್ಬೋದು. ಅಲ್ಲಿ ನೋಡಿ ಹೌಸ್ ಬೋಟು, ಓಪನ್ ಬೋಟು ಎರಡೂ ಇದೆ. ಮತ್ತು ಇನ್ನೊಂದೇನು ಗೊತ್ತಾ, ಕೊಲ್ಲಮಿಂದ ಆಲಪ್ಪುಳಗೆ ಹೋಗೋಕ್ಕೆ ಇಲ್ಲಿ ಬೋಟ್ ಅವೈಲೇಬಲ್ ಇದೆ. ಒಂದು ವೇಳೆ ನೀವು ಇಲ್ಲಿ ಬರೋದಾದರೆ 1-2 ಡೇಸ್ ನಿಮಗೆ ಬೋಟ್ ಟ್ರಿಪ್ನ ಪ್ಲ್ಯಾನ್ ಮಾಡ್ಬೋದು. ಅಲ್ಲಿ ಕಾಣ್ತಿದ್ದಲ್ಲ ದೊಡ್ಡ ಬಿಲ್ಡಿಂಗ್, ಅದು ಬಂದುಬಿಟ್ಟು ರೆಸಾರ್ಟು, ಅದು ಚರ್ಚು ಮತ್ತು ಬ್ರಿಡ್ಜು ಇದು ಬಂದು, ಮತ್ತು ಫಿಶಿಂಗ್ ಬೋಟ್ಗಳು ಕೂಡ ಇದಾವೆ. ಮತ್ತು ಅಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಮನೆಗಳು, ಅಲ್ಲಿ ಕೂಡ ಜನ ವಾಸ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ಹೋಗೋದಾದ್ರೆ ಇಲ್ಲಿ ನೋಡಿ ಟೀ ಅಂಗಡಿ ಇದೆ. ಆಕ್ಚುಲಿ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಕುತ್ಕೊಂಡು ಟೀ ಕುಡಿಯೋಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಒಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಏನೇನು ಸಿಗುತ್ತೆ ಅಂತ ಅಲ್ಲಿ ಮೆನು ಹಾಕಿಟ್ಟಿದ್ದಾರೆ ನೋಡಿ. ಹಾಗೆ ಹೊರಡೆ ಬಂದ್ರೆ ಹಿಯರ್ ಕಮ್ಸ್ ಅಸಾಡೋ. ಎಸ್, ಆಕ್ಚುಲಿ ಅಸಾಡೋನ ನಾನು ರೆಸ್ಟೋರೆಂಟ್ ಅನ್ಕೊಂಡಿದ್ದೆ, ಬಟ್ ರೆಸ್ಟೋರೆಂಟ್ ಅಲ್ಲ, ಅದು ಬಂದ್ಬಿಟ್ಟು ಕೆಫೆ. ಬಟ್ ಏನು ಗೊತ್ತಾ, ಟೀ ಕಾಫಿ ಇಲ್ಲಿ ಸಿಗೋದಿಲ್ಲ, ಏನಿದ್ರು ಊಟ ಥರ ಐಟಮ್ಸ್ ಇಲ್ಲಿ ಸಿಗೋದು. ಸೊ ಇಲ್ಲಿ ನೋಡ್ಬೋದು ಆಕ್ಚುಲಿ AC ರೂಮಲ್ಲಿ ಕುತ್ಕೊಂಡು ಊಟ ಮಾಡಬೇಕಂದ್ರೆ AC ರೂಮ್ ಅವೈಲೇಬಲ್ ಇದೆ. ಇಲ್ಲಾಂದ್ರೆ ಮೇಲ್ಗಡೆ ಲೈಕ್ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಒಂದು ಇದು ಇದೆ. ಇಲ್ಲಪ್ಪ ಅದು ಬೇಡ, ನಿಮಗೆ ಓಪನ್ ಸ್ಪೇಸ್ ಬೇಕಂತಂದರೆ ಲೈಕ್ ಲೇಕ್ ಹತ್ರನೇ ಕೂತ್ಕೊಂಡು ಎಂಜಾಯ್ ಮಾಡಬೇಕಂದ್ರೆ ಅದು ಕೂಡ ಅವೈಲೇಬಲ್ ಇದೆ. ಸೊ ಹಾಗಾಗಿ ನಾವು ಬಂದ್ಬಿಟ್ಟು ಲೇಕ್ ಹತ್ರನೇ ಇಲ್ಲಿ ಓಪನ್ ಏರಿಯಾದಲ್ಲಿ ನಾವು ಕೂತ್ಕೊಂಡಿದ್ವಿ. ನಿಜ ಹೇಳಬೇಕಂದ್ರೆ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿತ್ತು. ಮತ್ತು ಆ್ಯಂಬಿಯನ್ಸ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ಬೋದು, ಎಲ್ಲಿ ನೋಡೋದ್ರಲ್ಲಿ ಹಚ್ಚ ಹಸಿರಿಂದ ತುಂಬಿತ್ತು. ಮತ್ತು ಕಲರ್ಫುಲ್ ಆದ ಬಿಲ್ಡಿಂಗ್ಸ್ಗಳು ತುಂಬಾ ಚೆನ್ನಾಗಿತ್ತು. ಮ್ಯೂಸಿಕ್ಸು ಅದು ಇದು ಅಂತ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೆ. ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮೋಡ, ನೀರು, ಮರ ಎಲ್ಲ ಸೇರಿ ಒಂದು ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ನಾವಿಬ್ಬರು ಡೀಪ್ ಡಿಸ್ಕಷನ್ ಇದ್ವಿ, ಎಲ್ಲಿ ಫೋಟೋ ತೊಗೋಬೇಕು ಮತ್ತು ಹೇಗೆ ತೊಗೋಬೇಕು ಅಂತ ಹೇಳಿಬಿಟ್ಟು. ಯಾಕಂದರೆ ಎಲ್ಲಿ ನೋಡಿದ್ರು ಪ್ಲೇಸ್ ಅಷ್ಟೇ ಚೆನ್ನಾಗಿತ್ತು, ಎಲ್ಲಿ ನೋಡಿದ್ರು ಫೋಟೋ ತೊಗೋಬೇಕು ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಹಾಗೆ ಫೋಟೋಸ್ ಎಲ್ಲ ಆದಮೇಲೆ ನಾವು ಊಟಕ್ಕಂತ ಕಾಯ್ತಾ ಇದ್ವಿ. ಆರ್ಡ್ರ್ ಎಲ್ಲ ಮಾಡಾಯಿತು. ಸೊ ನಾವು ವೇಟ್ ಮಾಡುವಾಗ ನೋಡಿ ಏನು ಬಂತು ಅಂತೇಳಿ, ಒಂದು ಫಿಶಿಂಗ್ ಮಾಡೋ ಬೋಟ್ ಬಂತು ನೋಡಿ. ಇಬ್ಬರು ಅಂಕಲ್ ಏನು ಮಾಡ್ತಿದ್ದಾರೆ, ಫಿಶ್ ಮಾಡ್ತಾ ಇದ್ದಾರೆ, ಫಿಶಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಕಾಯ್ತಾ ಇರುವಾಗ ಸ್ವಲ್ಪ ಹೊತ್ತು ಆದಮೇಲೆ ಒಂದೊಂದಾಗಿ ನಮ್ಮ ಊಟಗಳು ಬರ್ತಾ ಇದೆ ನೋಡಿ. ಫಸ್ಟ್ ನಾವು ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ವಿ, ಇದು ನನ್ನ ಫೇವ್ರೇಟ್. ಹಾಗೆ ನಮ್ಮದು ಊಟ ಬಂತು. ನಾವು ಆರ್ಡರ್ ಮಾಡಿದ್ದು ಅಲ್ಫಾ ಮಂದಿ ಮತ್ತು ಅಲ್ಫಾ ಪೆರಿ ಪೆರಿ ಫುಲ್ ಚಿಕನ್ ಆರ್ಡರ್ ಮಾಡಿದ್ದು. ಅದ್ರ ಜೊತೆಗೆ ನಾನು ಬಂದಿಲ್ಲ, ನಾನು ಬರೋಕ್ಕೆ ಲೇಟ್ ಆಗುತ್ತೆ ಯಾಕಂದರೆ ಪ್ರಿಪೇರ್ ಮಾಡ್ತಿದ್ದಾರಂತೆ. ಸೊ ಚಿಕನ್ ಹೇಗಿದೆ ಅಂತ ತಿನ್ನೋಣ ಬನ್ನಿ. ಪೆರಿ ಪೆರಿ ಆಗಿರೋದ್ರಿಂದ ಸ್ವಲ್ಪ ಖಾರ ಇದೆ, ಬಿಸಿ ಬಿಸಿ ಇದೆ. ಎಲ್ರಿಗೂ ಖಾರ ಅನ್ನಿಸ್ತು, ಬಟ್ ನನಗೆ ಖಾರ ಅನಿಸಿಲ್ಲ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ. ಆ ಖಾರ ಬಿಸಿ ಬಿಸಿ ತುಂಬಾ ಚೆನ್ನಾಗಿತ್ತು ಈ ವೆದರ್ಗೆ. ಮಂದಿ ರೈಸ್ ತೊಗೊಂಡ್ಬಿಟ್ಟು ಅದನ್ನು ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಮಂದಿ ರೈಸ್ ಜೊತೆ ಅವರು ಮಯೋನೀಸ್ ಮತ್ತು ಸ್ವಲ್ಪ ಸ್ಯಾಲೆಡ್ ಕೊಟ್ಟಿದ್ರು, ಬಟ್ ನಾನು ಅದು ತೊಗೊಂಡಿಲ್ಲ. ರೈಸು ಒಂಥರ ಮಸಾಲ ಫ್ಲೇವರ್, ಲೈಕ್ ಬಿರಿಯಾನಿ ಫ್ಲೇವರ್ ರೈಸು ವಿತ್ ದಿಸ್ ಚಿಕನ್ ನೈಸ್, ಚೆನ್ನಾಗಿತ್ತು, ಪರವಾಗಿಲ್ಲ, ಒಳ್ಳೆ ಟೇಸ್ಟ್ ಆಗಿತ್ತು.
ನ್ಯಾನ್ ಬರಲಿಕ್ಕೆ ಲೇಟ್ ಆಯಿತು, ಈಗ ನ್ಯಾನ್ ಬಂತು. ಸೊ ಆ್ಯಕ್ಚುಲಿ ನನಗೆ ನ್ಯಾನ್ ಜೊತೆ ಈ ಚಿಕನ್ ಕಾಂಬಿನೇಷನ್ ಆ್ಯಕ್ಚುಲಿ ತುಂಬಾ ಇಷ್ಟ ನನಗೆ. ಸೊ ಪೆರಿ ಪೆರಿ ಚಿಕನ್ ಜೊತೆ ಈ ನ್ಯಾನ್ ಕಾಂಬಿನೇಷನ್ ಇದೆ, ಆಹಾ ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಆಗಿದೆ. ಆ್ಯಕ್ಚುಲಿ ರೈಸ್ಗಿಂತ ಜಾಸ್ತಿ ನನಗೆ ನ್ಯಾನ್ ಜೊತೆ ಚಿಕನ್ ಇಷ್ಟ ಆಯಿತು. ನೋಡಿ ಎಲ್ಲರೂ ಊಟದಲ್ಲಿ ಬ್ಯುಸಿ, ನೋಡಿ ಯಾರು ನೋಡ್ತಾ ಇಲ್ಲ, ಎಲ್ಲರೂ ಊಟದಲ್ಲಿ ಫೋಕಸ್ ಮಾಡಿ ತಿಂತಾ ಇದ್ದಾರೆ. ಸೊ ಹಾಗೆ ನಮ್ಮದು ಊಟ ಎಲ್ಲ ಆಯಿತು. ನಮ್ಮ ಪ್ಲೇಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಆಗಿ ನೈಟ್ ವ್ಯೂ ನೋಡಿ ಹೌ ಬ್ಯೂಟಿಫುಲ್ ಇಟ್ ಈಸ್ ಅಲ್ವಾ. ಎಲ್ಲ ಕಡೆ ಲೈಟ್ ಎಲ್ಲ ತುಂಬ ಚೆನ್ನಾಗಿದೆ ನೈಟ್ ವ್ಯೂ. ನಾನು ಅಂದ್ಕೊಳ್ತಿದ್ದೆ ಯಾಕೆ ಜನ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು, ಬಟ್ ಏನು ಗೊತ್ತಾ, ನೈಟಲ್ಲೇ ಜಾಸ್ತಿ ಜನ ಬಂದಿದ್ದು. ಸೊ ನನಗನ್ಸೋ ಪ್ರಕಾರ ನೈಟಲ್ಲೇ ಜನ ಫ್ರೀ ಆಗಿಬಿಟ್ಟು ಈ ವ್ಯೂಗೋಸ್ಕರ ನೈಟ್ ಬರ್ತಾರೆ ಅನಿಸುತ್ತೆ. ಬಟ್ ಇಟ್ ವಾಸ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್ ವಿತ್ ಅ ಫ್ಯಾಮಿಲಿ. ಸೊ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ, ಎಲ್ಲ ಮುಗಿತು ನೋಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಆ ಲೇಕಿಂದ ಏಡಿನ ಹಿಡ್ಕೊಂಬಂದು ನೋಡಿ ಇಲ್ಲಿ ಮೇಲ್ಗಡೆ ಮಾರ್ತಾ ಇದ್ದಾರೆ. ಇದ್ರಲ್ಲಿ ಜೀವ ಇದೆ, ಇದರಲ್ಲಿ ಕೈ ಇಟ್ಟರೆ ಮುಗೀತು. ಅದಕ್ಕೆ ಅದನ್ನು ಆ ಥರ ಕಟ್ಟಿಬಿಟ್ಟಿರ್ತಾರೆ ನೋಡಿ, ಟೈಮ್ ಮಾಡಿದ್ದಾರೆ. ಇಟ್ಸ್ ಅ ಗುಡ್ ಐಡಿಯಾ ರೈಟ್. ಮತ್ತು ಫಿಶಸ್ ಕೂಡ ಇದ್ದಾವೆ, ಎಷ್ಟೋ ವೆರೈಟಿ ಫಿಶಸ್ ಇದೆ. ಸೊ ಇಲ್ಲಿಂದ ನಾವು ಏಡಿ ಮತ್ತು ಫಿಶನ್ನು ಪರ್ಚೇಸ್ ಮಾಡಿದ್ವಿ. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಗೈಸ್.